ಮಾತನಾಡುವ ಜಾಣನಾಗಿದ್ದೀಯಾ? ಏನು ಕಲ್ತಿದ್ದೀಯಾ ವಿದ್ಯೆ? ಅದನ್ನು ತಿಳಿದುಕೊಂಡು ನನ್ನ ಕಷ್ಟ ಪರಿಹರಿಸುವುದಕ್ಕೆ ನೀವೇ ಮಿನಿಸ್ಟ್ರು ಅಥವಾ ಸರ್ಕಾರವನ್ನು ಸರದಾರನಂತೆ ದುಡಿಸಿಕೊಳ್ಳುವ ಆಡಳಿತ ಪಕ್ಷದ ಹೈಕಮಾಂಡ್? ಅಂದ್ರೆ ಒಬ್ಬರ ಕಷ್ಟ ಪರಿಹರಿಸಬೇಕಂದ್ರೆ ಅದು ಕಾಲಿಯಿಂದಲೇ ಮಾತ್ರ ಸಾಧ್ಯ ಎಂದು ನಿನ್ನ ತೀರ್ಮಾನವೇ? ದೈವಾಧೀನವಾದ ಪಂಚಭೂತಗಳೇ ರಾಜಕಾರಣಿಗಳ ಸ್ವಾಧೀನವಾದಾಗ ಆಗ್ರಹ ಇಲ್ಲದೆ ಭಾರತದಲ್ಲಿ ಒಂದು ಗಿಡವೂ ಹಲಗಾಡ. ಅವನ ಮುಟ್ಟದಕ್ಕೆ ಯಾವುದಕ್ಕೂ ಮೋಕ್ಷವಿಲ್ಲ. ರೈಟ್ ಟು ಸ್ಪೀಚ್, ರೈಟ್ ಟು ಲಿಬರಿಟಿ, ರೈಟ್ ಟು ಫ್ರೀಡಮ್ ಅಂತ ಭಾರತ ಸಂವಿಧಾನ ಹೇಳುತ್ತಿಲ್ಲವೇ? ಸಂವಿಧಾನ ಹೇಳುತ್ತದೆ ಅಂತ ಆಚರಣೆಗೆ ತರುವುದರು ಕೇಳುವರ್ಯಾರು? ಕೇಳುವುದು ಯಾರು ಅಂತ ಮೂಕನಾಗಿ ಮೂಲೆ ಗುಂಪಾಗಿ ಕುಳಿತುಕೊಳ್ಳುವುದು ಹೇಡಿಯ ಲಕ್ಷಣ. ರಾಜಕಾರಣಿಯ ರಕ್ಷಣೆ ಇರದೆ ಮೋಕ್ಷ ಇಲ್ಲ ಎಂದು ತಿಳಿದಿರುವುದು ನಿನ್ನ ಅಲ್ಪ ಬುದ್ಧಿಯ ಪ್ರದರ್ಶನ. ವೇದಿಕೆಯ ಮೇಲೆ ಇಂತಹ ಭಾಷಣವನ್ನು ಕೇಳಿ 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 ಕಿವುಡಾಗಿದೆ ನನ್ನ ಮನ. ಇಂಥ ರೋಷದ ಮಾತುಗಳು ಸ್ವಲ್ಪ ಹೊತ್ತು ಹುರಿದು ಬೂದಿಯಾಗುವ ಕ್ಷಣದ ಕಿಡಿಗಳು. ಇಂಥ ಆತ್ಮರಹಿತ ತರ್ಕವನ್ನು ಸಹನೇ ನನಗೆ ಉಳಿದಿದೆ. ಸರಿ, ನಿಮಗೆ ಕಿಸ್ಸಿಗೆ ಕೈ ಹಾಕಿದ್ದಕ್ಕೆ ಕಳ್ಳ ಎಂದು ಪೊಲೀಸರಿಗೆ ಒಪ್ಪಿಸುತ್ತಿಲ್ಲ ಇಲ್ಲ? ಜೈಲಿಗೆ ಹೋಗುವುದಕ್ಕೆ ನಿನಗೆ ಅಂಜಿಕೆ ಇಲ್ಲವೇ? ದೇಹಕ್ಕೆ ಕೆಲಸ, ಎರಡು ಊಟ ಕೊಡುವ ಜೈಲಿಯ ವಾಸ ಎಷ್ಟೋ ವಾಸಿ. ಜೀವನದ ಮೇಲೆ ನಿನಗೆ ಇಷ್ಟೊಂದು ಜಿಗುಪ್ಸೆಯೇ? ಕಳ್ಳತನ ಮಾಡಿ ಜೈಲಿಗೆ ಹೋಗುವರೆಲ್ಲರೂ ಜೀವನದಲ್ಲಿ ಜಿಗುಪ್ಸೆ ಹೊಂದಿಲ್ಲ. ನಿಮ್ಮ ಅಭಿಪ್ರಾಯವೇನು? ಅದು ಜಿಗುಪ್ಸೆ ಅಲ್ಲ, ಆತ್ಮವಿಶ್ವಾಸ. ಸಮಾಧಿಯಾದ ನನ್ನ ಜೀವನಕ್ಕೆ ಹೊಸ ಚೈತನ್ಯ ಕೊಟ್ಟ ಚೈತನ್ಯ ರಥ. ಇದೇ ನಿನ್ನ ಚೈತನ್ಯ ರಥ ಎಂದು ತಿಳಿದಿರುವ ನಿನ್ನ ಮನೋಭಾವನೆ ಇಳಿಸಲು ನನಗಿಷ್ಟವಿಲ್ಲ. ಕೇವಲ ನೌಕರ ಸಿಗದಿದ್ದಕ್ಕಾಗಿ ಕಳ್ಳತನ ಮಾಡಹೊರಟ ನೀನು ನನ್ನ ಹತ್ತಿರ ನೌಕರಿಗೆ ಬರುತ್ತೀಯಾ? ಕಳ್ಳನೆಂಬುದು ಮನದಟ್ಟಾದರೂ ಕರೆದು ಕೆಲಸ ಕೊಡುತ್ತೇವೆ ಎಂದರೆ ನೀವು ಸಹ ದೊಡ್ಡ ಪ್ರಮಾಣದವರೇ. ಕಳ್ಳನಿರ್ತೀನೆಂದು ನಿನ್ನ ಅನಿಸಿಕೆ ನೋಡು. ವಿಷದ ಹಾಲನ್ನು ಕೀಳುವುದಕ್ಕೆ ಹಾವಾಡಿಗನ ಸಹಾಯ ಬೇಕೇ ವಿನಃ ಹುಲಿ ಆಡಿಸುವವನ ಸಹಾಯವಲ್ಲ. ನೀನು ಮಾಡುತ್ತಿರುವ ಕೆಲಸ ನನಗೀಗ ಉಪಯೋಗವಾಗುತ್ತಿದೆ. ಸರಿ, ನಿನ್ನ ಒಪ್ಪಿಗೆ ಏನು? ಊರು ಮುಟ್ಟುವುದಕ್ಕೆ ದಾರಿ ಯಾವುದಾದರೇನು? ದಾರಿ ಸರಿ ಸಿಗಿದ್ಬಿಟ್ರೆ ಸಾಕು. ನೀನು ನಡೆದು ಬಂದಿರುವ ದಾರಿಯೇ ನಾನು ತೋರಿಸುವ ದಾರಿ. ಅಂದರೆ ಕಳ್ಳತನ ಏಕೆ? ಅಂಜಿಕೆ ಏನು? ವಿಷದಲ್ಲಿ ಹುಟ್ಟಿದ ವಿಷದ ಜೊತೆಗೆ ಭಯಬೇಕೆ? ಸರಿ, ನನಗೆ ಒಪ್ಪಿಗೆ. ಏನು ಕೆಲಸ ಹೇಳಿ? ಒಂದು ಷರತ್ತು. ಯಾವುದೇ ವಿಷಯಕ್ಕೆ ಏಕೆ ಏನು ಎಂದು ಪ್ರಶ್ನಿಸಬಾರದು. ಆಯ್ತು, ನನಗೆ ಅಡ್ವಾನ್ಸ್, ಆಮೇಲೆ ಏನು ಕೆಲಸ ಹೇಳಿ. ಇಗೋ ಇದೇ ಅಡ್ವಾನ್ಸ್. ನಿನ್ನ ಕೆಲಸ ಈ ಅಡ್ರೆಸ್ ಇಲ್ಲರೋ ಮನೆಯಲ್ಲಿ ಕೆಲವು ಕೆಂಪು ಫೈಲ್ಸ್ ತೆಗೆದುಕೊಂಡು ಬರಬೇಕು. ಆಯ್ತು. ನಿನ್ನ ಹೆಸರು? ಅರ್ಜುನ್. ನನ್ನ ಹೆಸರು ಜಯಪ್ರಕಾಶ್. ರಾಜಕೀಯದ ಸುಮಿಯುತ್ತಾ ರಾಜಕಾರಣಿ ರಾಕ್ಷಸನ ಹೇಗಾಗುತ್ತಾನೆಂಬುದು ಅರಿವಾಯಿತು. ರಾಜಕೀಯದ ಗಂಧವೇ ಅರಿಯದ ಮಂದಮತಿ ಇಂದ್ರನಾಗಲು ಹೋಗಿ ಮಾರೀಚನ ಸೋಗಿಗೆ ಮಾನ್ಯ ಮುಖ್ಯಮಂತ್ರಿಗಳ ಇಷ್ಟರಲ್ಲಿ ಅಲುಗಾಡಬಹುದು. ಮೊದಲು ಶಾಸಕನಾದೆ, ನಂತರ ಮಂತ್ರಿಯಾದೆ, ತದನಂತರ ಮುಖ್ಯಮಂತ್ರಿ, ಮುಂದೆ ಪ್ರಧಾನಮಂತ್ರಿ. ಹೀಗೆ ಆಶೆಗಳನ್ನು ಎಳೆಯುವ ಅಸುರರ ಆರ್ಭಟಕ್ಕೆ ಅಸೂಯೆಯಂತ ಪ್ರಜೆಗಳು ಆಹುತಿಯಾಗಲು ತಪ್ಪದು. ಸತ್ಯಣ್ಣ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ರಕ್ತ ಬಲಿದಾನ ಕೊಡದೆ ಚಂಡಿ ದೇವತೆ ಒಲಿಯುವುದಿಲ್ಲ. ಹಳ್ಳಿಗಳಿಗೆ ಕಿತ್ತ ನಚ್ಚದಿದ್ದರೆ ನಮ್ಮ ರಾಜಕೀಯ ಕುತಂತ್ರ ನಡೆಯುವುದಿಲ್ಲ. ಕುರಿಗಳಂತಿರುವ ಈ ಪ್ರಜೆಗಳ ಶಿರ ತೆಗೆಯುವವರೆಗೂ ರಾಕ್ಷಸರು ಸಿಂಹಾಸನದಲ್ಲಿ ಕೊಡುವುದಿಲ್ಲ. ರಣತುಂಗ, ಹೋದ ಕೆಲಸ ಏನಾಯಿತು?
ಆಡಿಕೊಂಡು ಬರ್ತೇನೆಂದು ಹೊರಬಿದ್ದ ಈ ರಣತುಂಗ ಎಂದಾದರೂ ಬರೇ ಕೈಲಿ ಬಂದಿರೋದು ನೋಡಿ ವೀರಣ್ಣ. ರಕ್ತದ ಕಲೆಗಳು ಕಣ್ಣಿಗೆ ಕಾಣಿಸ್ತಿಲ್ಲ ವೀರಣ್ಣ. ಅರೆ ನಿಮಿಷದಿಂದಲೇ ಕೊಲೆಗೈದು ರಕ್ತದ ಮಡಿಗಳಿಂದ ಕತ್ತಿಗತ್ತಿದ ರಕ್ತದ ಬಣ್ಣ ಕಣ್ಣಿಗೆ ಕಾಣಿಸ್ತಿಲ್ಲ ವೀರಣ್ಣ. ಹೈಕೋರ್ಟ್ ಜಡ್ಜ್ ಜಗಪತಿ ರಾವ್ ಈ ಭೂಮಿಯನ್ನು ಬಿಟ್ಟು ಬಹಳ ಹೊತ್ತಾಯ್ತಣ್ಣ. ಕಾನೂನು ಮಂತ್ರಿ YP ಪಾಟೀಲರ ಮುಖಕ್ಕೆ ಬಸಿ ಬಳಿಬೇಕಮ್ಮ. ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ರಣತುಂಗ, ನಮ್ಮ ಪ್ಲಾನ್ ಸಕ್ಸಸ್ ಆಯಿತು. ನನಗಿದ್ದ ಒಬ್ಬನೇ ಒಬ್ಬ ವೈರಿ YP ಪಾಟೀಲ್ ಇಂದು ರಾಜೀನಾಮೆ. ಇಲ್ಲಣ್ಣ, ಇನ್ನೂ ಒಬ್ಬ ವೈರಿ ಇರುವಣ್ಣ, ನಿನ್ನ ಮುಖ್ಯಮಂತ್ರಿ ಸಿಂಹಾಸನಕ್ಕೆ ಅಡ್ಡ ಬರುವವನು. ಇಲ್ಲ ರಣತುಂಗ, ಯಾವ ಆಸೆ ಹೊತ್ತು ಜೀವನ ಪಾವನ ಮಾಡಿಕೊಳ್ಳಬೇಕು ಎಂಬ ಒತ್ತಾಸೆ ಎಂದಿದೆಯೋ, ಯಾವ ಮುಖ್ಯಮಂತ್ರಿ ಸಿಂಹಾಸನವನ್ನ ನೀನು ಏರಬೇಕು ಎಂದಿರುವೆಯೋ, ಇನ್ನು ಆ ಸಿಂಹಾಸನದಲ್ಲಿ ಕುಳಿತು ಮುಕ್ಕೋಟಿ ಕನ್ನಡಿಗರನ್ನು ಮೆಚ್ಚಿಸಿದ ನಾಯಕ ಎನಿಸಿಕೊಂಡಿರುವ ಮುಖ್ಯಮಂತ್ರಿ ನಾರಾಯಣ ದಾಸ್. ರಣತುಂಗ, ನಾರಾಯಣ ದಾಸ್ ಅದು ಕೊನೆಯ ಭೇಟಿ. ಈ ಭೇಟಿಯ ಬಲಿದಾನದಲ್ಲಿ ಬದಲಾಗುವುದು ನಮ್ಮ ರಾಜಕೀಯದ ಹಣೆಬರಹ. ಮುಖ್ಯಮಂತ್ರಿ ಸಿಂಹಾಸನಾಧೀಶ ರವಿತೇಜ ಎಂದು ಮಲಗುವುದು ಜಯಬೇರಿ ಕನ್ನಡದ ಮೂಲೆ ಮೂಲೆಯಲ್ಲಿ. ಅವನ ಮರಣವಾದ ನಂತರ ಈ ಕನಸು ನನಸಾಗುವುದು ಅಥವಾ ಹಾಗೆ ಉಳಿಯುವುದು. ಅಣ್ಣ, ನಿರಾಶನಾಗದಿರಣ್ಣ, ಈ ನಿನ್ನ ತಮ್ಮನಿರುವಾಗ ಆ ವೈರಿಗಳಿಗೆ ಹೆದರಿ ವೈಶಂಪಾಯನದಲ್ಲಿ ಅವಿತು ಅವಾಸನ ಆಹ್ವಾನ ಮಾಡಿಕೊಂಡ ಆ ಹೇಳಿ ಕೌರವನಂತೆ ನೀನು ಹೆದರದರಣ್ಣ. ಹಾಕಬೇಕಣ್ಣ, ನಿನ್ನ ಏಳಿಗೆಗಾಗಿ ಹಾಕಬೇಕಣ್ಣ. ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯಕ್ಕೆ ಲಗ್ಗೆ ಹಾಕಬೇಕಣ್ಣ. ದುಷ್ಟ ಕೂಟವ ಕಟ್ಟಿ ದಿಟ್ಟ ತವರಿಲ್ಲ ಗಟ್ಟಿ ವಿಧಾನಸೌಧದ ಒಂದೊಂದು ಮೆಟ್ಟಿಲದ ಹತ್ತಿ ವಿಧಾನಸೌಧದ ರಾಜ್ಯ ಗೋಲಕ್ಕೆ ಮುತ್ತಿಗಾಗಬೇಕಣ್ಣ. ವಿರೋಧ ಪಕ್ಷದ ನಾಯಕರುಗಳೆಲ್ಲ ಒಗ್ಗೂಡಿ ಕಟ್ಟಿದ ಭದ್ರವಾದ ಕೋಟೆಯನ್ನು ಚಿತ್ರಗೊಳಿಸಿ ಅವರನ್ನೆಲ್ಲ ನೊಂದಿಸಿ ಬೆಂದಿಸಿ ಎದುರಿಸಿ ಬೆದರಿಸಿ ಬಗ್ಗದ ಹೋದರೆ ಅವರ ಶನಗಳನ್ನು ಚಂದಾಡಿಸಿ ರಕ್ತದ ಓಕಳ ಹಸಿಯಾದರೂ ಮುಖ್ಯಮಂತ್ರಿಯ ಸ್ಥಾನ ನಮ್ಮದಾಗಿಸಿಕೊಳ್ಳಬೇಕಲ್ಲ. ಬೇಡ ರಣತುಂಗ, ಸಾವಿರ ಕೊಲೆ ಮಾಡುವ ಈ ಸಾಹಸವೀರ ಶರವೇಗದ ಸರದಾರನಿರುವಾಗ ಭಯದ ಮಾತುಕನ್ನ ಏನನ್ನ ಹೇಳು. ಇವತ್ತು ಹೋಗಿ ಆ ಮುಖ್ಯಮಂತ್ರಿಯನ್ನು. ಬೇಡ ರಣತುಂಗ, ಬೇಡ. ಈಗಾಗಲೇ ನಮ್ಮ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ. ಕೊಲೆಯ ಮೇಲೆ ಮತ್ತೆ ಕೊಲೆ ನಡೆದರೆ ಆ ಅನುಮಾನಕ್ಕೆ ನಾವೇ ಆಸ್ಪದ ಮಾಡಿಕೊಂಡಂತಾಗುತ್ತದೆ. ಕದನದಲ್ಲಿ ಕಾದಾಡಿ ರಕ್ತ ಕುಡಿದ ನಿನ್ನ ದೇಹ ಸ್ವಲ್ಪ ಆರಲಿ. ಈ ರಕ್ತದ ಕೊಳೆಯಾಗಿರುವ ಬಟ್ಟೆಗಳನ್ನು ಮೊದಲು ಬದಲಾಯಿಸಿಕೊಂಡು ಬರುವ. ಪ್ರಜಾಪ್ರಭುತ್ವದ ಪ್ರಳಯ ಜ್ವಾಲೆಯ ಕಿಡಿಗಳು ಪ್ರತಿನಿಧಿ ಅನಿಸಿಕೊಂಡಿರುವ ಪ್ರಭುಗಳು, ಪ್ರಜೆಗಳು ರಾಜರ ಆಳ್ವಿಕೆಯಲ್ಲಿ ಸಾಮ್ರಾಜ್ಯಶಾಹಿಗಳಿಂದ ಶಾಸಕರ ಕಪಿಮುಷ್ಟಿಯಲ್ಲಿ ಮುಳುಗು ಹಿಡಿದಿದ್ದಾರೆ. ಪ್ರಜಾಪ್ರಭುತ್ವ ಸುಖವಾಗಿರಬಹುದೆಂದು ಸುಮ್ಮನೆ ಮಡಿದರು ದೇಶಭಕ್ತರು ಈ ದೇಶವನ್ನು ಒಪ್ಪಿಸಲು ಹಗಲು ಮೋಸಗಾರರೇ. ಶಾಸಕರ ಉಚ್ಛ್ವಾಸ ನಿಶ್ವಾಸದ ಮೇಲೆ ನಿಂತಿರುವ ಭಾರತ ಅರೆಯುವುದು ಬಲು ಬೇಗ ಪ್ರಜಾಪ್ರಭುತ್ವಕ್ಕೆ
ಭಾರತಿ, ಒಂದಾನೊಂದು ಕಾಲದಲ್ಲಿ ನನ್ನ ಮನಸೂರೆಗೊಂಡ ನಾಯಿ ಈಗ ಹೊರಬಾಗಿಲನ್ನು ನಿಂತು ಒಳಗೆ ಬರಬಹುದಾ ಎಂದು ಕೇಳುವ ನಿನ್ನ ಈ ವಿನಯ ನಿನ್ನ ಮೊಗ್ಗಿನ ಮನೆಯಿಂದ ಹೃದಯಕ್ಕೆ ಚುಚ್ಚಿದ ಗಾಯ. ಏಕೆ ನಾನು ನಿಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇಲ್ವೇ? 1000 ವರ್ಷ ಸಾಗರದಲ್ಲಿ ಮುತ್ತಿನಲ್ಲಿ ಚಿಪ್ಪು ಮುಳುಗಿದ್ದರೂ ಅದಕ್ಕೆ ಕೊಂದು ಬರುವುದೇ? ಅಂತ್ಯವಿಲ್ಲದ ದಿನಗಳೆಷ್ಟೋ ಬಂಗಾರ ಮಣ್ಣಿನಲ್ಲಿದ್ದರೂ ಬಣ್ಣ ಬದಲಾಗಬಹುದೇ? ಎಷ್ಟೇ ಉರುಳಿದರೂ ಹುಣ್ಣಿಮೆಯ ಚಂದ್ರನಿಗೆ ಚ್ಯುತಿ ಬರಬಹುದೇ? ಪರವಾಗಿಲ್ಲ, ನನ್ನ ಸೌಂದರ್ಯದ ಸಿರಿ ಮಹಲಿನಲ್ಲಿ ಕ್ಷಣಕಾಲ ರಾಜರಂತೆ ರಾರಾಜಿಸಿದರು ರಾಣಿಯನ್ನು ಮರೆತಿಲ್ಲ. ಸವಿ ನೆನಪಿನೊಂದಿಗೆ ಪ್ರೀತಿ ತೋರುವ ಈ ನಿಮ್ಮ ಸ್ನೇಹಕ್ಕೆ ನನ್ನ ಹೃದಯ ಅಭಿನಂದನೆಗಳು. ಆಲಿಂಗನದ ಸುಖ ಬಯಸಿ ಹರಳಿದ ನಿನ್ನ ಯೌವನವನ್ನು ಅಕ್ರಮವಾಗಿ ಸವಿದ ಮದಕರನನ್ನು ಮಧುರ ಮಾತುಗಳಿಂದ ಮನಸ್ಸೆಳೆಯುವ ನಿನ್ನ ಈ ರೀತಿ ಭೀತಿಯಾಗಿ ತೋರಿದೆ. ಅಂದು ನಿಮ್ಮ ವರ್ತನೆ ಅಸಹ್ಯವೆನಿಸಿದರು. ಕ್ಷಣಕಾಲ ಮಧುರ ಲಾಸ್ಯ ನಡೆಸಿದಾಗ ಅರಿವಾಯಿತು ಅದರ ಸುಖ. ಬಲವಂತವಾಗಿ ಅಪ್ಪಿದ ನಿಮ್ಮ ಬಾಹುಗಳಲ್ಲಿ ಬಿಡಿಸಿಕೊಳ್ಳಬೇಕೆಂಬ ಆ ಛಲದಿಂದ ಈ ನನ್ನ ಹೃದಯದಲ್ಲಿ ಪ್ರೇಮ ಅರಳಿ ನಿಂತಿತು. ಬಯಸಿ ಬಂದ ಬಾಲೆಯನ್ನ ಹೊರಗೆ ತಳ್ಳುವ ಕಟುಕ ಹೃದಯ ತಮ್ಮದಲ್ಲ ಎಂಬ ನಂಬಿಕೆ ನನಗೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅರ್ಧಾಂಗಿನಿಯಾಗಿ ಸ್ವೀಕರಿಸಿ ಎಂದು ಕೇಳಲು ಬಂದಿಲ್ಲ, ಅಥವಾ ನನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿ ಎಂದು ಕೇಳಲು ಬಂದಿಲ್ಲ. ಮತ್ತೆ ನಿಮ್ಮಿಂದ ಎಂಜಲಾಗಿರುವ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸಲು ನನ್ನ ಮನಸ್ಸೇಕೋ ಅದಕ್ಕೆ ನಿಮ್ಮ ಪಕ್ಕದಲ್ಲಿದ್ದು ನಿಮಗೆ ಸುಖ ಕೊಡುವ ರತಿಯಾಗಿ ನೀವು ಮಾಡುವ ಕೆಲಸದಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಆಗಿರಬೇಕೆಂದು ಬಂದಿರುವೆ. ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಭಾರತಿ, ನನ್ನನ್ನು ಒಬ್ಬರಿಗೆ ಬೆರಳಿಟ್ಟು ತೋರಿಸದಂತೆ ನನ್ನ ಸ್ಥಾನಕ್ಕೆ ಧಕ್ಕೆ ಬರುವಂತೆ ನೋಡಿಕೊಳ್ಳುವುದು ನಿನ್ನ ಆದ್ಯ ಕರ್ತವ್ಯ. ಹೆಣ್ಣಿನ ಕಣ್ಣಿಗೆ ಎಂದೂ ಮನಸ್ಸೋಲದ ನನ್ನ ಮನ ಅಂದು ನಿನ್ನನ್ನು ಕಂಡ ತಕ್ಷಣ ನನ್ನ ಮನ ಹುಮ್ಮೆನ್ನುತ್ತಿದೆ. ತಮ್ಮಿಂದ ಹಳಿ ತಪ್ಪಿದ ನನ್ನ ಬಾಳು ತಮ್ಮಿಂದಲೇ ಆಶ್ರಯ ಹೊಂದುವುದಾದರೆ ನಿಜಕ್ಕೂ ನಾನು ಪುಣ್ಯವಂತೆಯೇ ಸರಿ. ನಾನಿನ್ನು ಬರಲೇ ಸರ್? ಜಡ್ಡಿ ಹಿಡಿದ ಜೌವನವನ್ನು ರೂಪದ ಮನೆಯಿಂದ ಚುಚ್ಚಿ ಅದನ್ನು ಮಾಯಿಸದೆ ಹಾಗೆ ಹೋಗುವೆನೆಂದು ಹೇಳುವುದು ಈ ತರುಣಿಗೆ ತರವಲ್ಲ. ರಾಜಕಾರಣಿಗಳು ಇಷ್ಟೊಂದು ರಸಿಕರು ಎಂದು ನಾ ತಿಳಿದಿಲ್ಲ. ಆಡು ಮುಟ್ಟದ ಗಿಡವಿಲ್ಲ, ರಾಜಕಾರಣಿ ಅರಿಯದ ವಿಷಯ ಒಂದೂ ಇಲ್ಲ. ಈ ಎಲ್ಲ ರಸಿಕತನ ಹೊಂದಿದ ಮೇಲೇನೆ ರಾಜಕಾರಣಿ ಆಗೋದು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಆ ಕೆಲವರೇ ಈ ರಾಜಕಾರಣಿಗಳು. ಈಗ ಈ ತರುಣಿ ಏನು ಮಾಡಬೇಕು ಸರ್? ಬಾ. ರಸಿಕರಿಗೆ ರಮಣೀಯ ಮಾತುಗಳಿಗೇನು ಕಡಿಮೆ ಇಲ್ಲ. ರಮ್ಯವಾಗಲಿ ನೀನು ಇಟ್ಟ ತಾಣ. ಐ ಲವ್ ಯು ಭಾರತಿ. ಐ ಲವ್ ಯು ರವಿತೇಜ.
ತೇಜು, ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿರುವೆ. ಪ್ರೇಮದ ಬೇಡಿಯಿಂದ ಬಂಧಿತವಾದ ಈ ಎರಡು ಹೃದಯಗಳನ್ನು ಬೇರೆ ಮಾಡುವಷ್ಟು ಕಟುಕ ನಾನಲ್ಲ. ಅರಳಿದ ನಮ್ಮ ಪ್ರೇಮ ಬಂಗಾರದ ಹೂವಾಗಲಿ ಎಂದು ಬಯಸುತ್ತೇನೆ. ಇನ್ನು 5 ಗಂಟೆ ಸಮಯ ಆಯಿತು. ಭಾರತಿ, ನಾನಿನ್ನ ಮೀಟಿಂಗ್ ಹೋಗಿ ಬರ್ತೇನೆ. ಅಲ್ಲಿಯೇ ನೀನು ಟ್ಯಾಕ್ಸಿಯನ್ನು ತೆಗೆದುಕೊಂಡು ಮನೆಗೆ ಹೋಗು. ನಾನು ರಣತುಂಗಿಗೆ ಹೇಳಿ ಕಳಿಸ್ತೇನೆ, ಅಲ್ಲಿಗೆ ಬರುವಂತೆ ಮೀಟಿಂಗ್ನ ಹತ್ರ ಹೋಗಿ ಬರುತ್ತೇನೆ. ಕ್ಷಣಾಕ್ಷತನದಿಂದ ನಾನೀ ಮನೆಗೆ ಕಾಲಿಟ್ಟ ಮೊದಲ ಪ್ರಯತ್ನ ಫಲಿಸಿತು. ಶುಂಭ ನಿಶುಂಭರ ನಿರ್ನಾಮಕ್ಕಾಗಿ ನಾರಿಯಾದ ನಾನು ಮಾರಿಯಂತೆ ಬಂದಿರುವೆ. ನಿಮ್ಮ ಜಾಗೃತರಾಗಿರಬೇಕು. ಹೋ ಭಾರತಿ, ಏನಮ್ಮ ದಾರಿ ತಪ್ಪಿ ಏನಾದ್ರೂ ಬಂದಿರುವೆಯಾ? ತಪ್ಪಿದ್ದೆ ಅಜ್ಜ, ಆದ್ರೆ ಈಗ ಸರಿಯಾದ ದಾರಿಯಲ್ಲೇ ಬಂದಿದ್ದೇನೆ. ಇಲ್ಲ ಛೇ ನೋಡು ಭಾರತಿ, ನಾನಿನ್ನ ಬಹಳ ಚಿಕ್ಕವನು. ಏನಪ್ಪಾ ಅಂದ್ರೆ ಸುಖವಾಯ್ತಿಂದ ದೇಹ ಸ್ವಲ್ಪ ಜೋತ್ ಬಿದ್ದದ್ದು. ಮದುವೆ ಬಗ್ಗೆ ಸ್ವಲ್ಪ ನನಗೆ ವಿಚಾರ ಇದೆ. ಯಾರ್ದು? ನಿಮ್ಮ ಮಗನದ? ಅಲ್ಲಲ್ಲ, ನಂದು. ನಿಮ್ದ? ರವಿತೇಜ ಒಳಗಿದ್ದಾನೆ.